ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಅನ್ಕೋತಾ ಇದ್ವಿ ಹೋಗಬೇಕು ಅಂತ. ಕೊನೆಗೂ ಆ ಆಸೆ ಇವತ್ತು ಈಡೇರ್ತು. ತಿರುಪತಿಗೆ ನಾವು ದೇವರನ್ನು ನೋಡಬೇಕು ಅಂದಾಗ ಹೋಗೋಕ್ಕಾಗಲ್ಲ. ಆ ದೇವರೇ ನಮ್ಮನ್ನು ನೋಡಬೇಕು ಅಂತ ಅಂದಾಗ ದೇವರೇ ನಮ್ಮನ್ನು ಕರೆಸ್ಕೊತಾನೆ. ಸೊ ಕೊನೆಗೂ ಆ ಟೈಮ್ ಬಂತು. ತುಂಬ ಖುಷಿ ಆಗ್ತಾಯಿತ್ತು. ನಾವೆಲ್ಲರೂ ಸೇರಿ ಟ್ರೈನಲ್ಲಿ ಹೋಗ್ತಾಯಿದ್ವಿ. ಹಾಗೆ ಈ ಮಗು ತುಂಬ ಕ್ಯೂಟಾಗಿತ್ತು. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಬರೀ 5 ಮಂತ್ಸ್ ಈ ಮಗುಗೆ. ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹೆಸರು ಶಿವಾಂಶಿ ಅಂತ. ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ನಾವು ನೈಟ್ 6:30ಕ್ಕೆ ಧಾರವಾಡನ ಟ್ರೈನಲ್ಲಿ ಬಿಟ್ಟಿದ್ವಿ. ಬೆಳಿಗ್ಗೆ 8:30 ತಿರುಪತಿಗೆ ರೀಚ್ ಆದ್ವಿ. ಸೊ ಎಲ್ಲರೂ ಇಲ್ಲೇ ಕೂತಿದ್ವಿ ಮಾತಾಡ್ಕೋತಾ. ನಮ್ಮ ಹಸ್ಬೆಂಡ್ ರೂಮ್ ನೋಡೋಣ ಅಂತ ಹೋಗಿದ್ರು. ರೂಮ್ ಅಲಾಟ್ ಆಗಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದರು. ಕೊನೆಗೂ ಅದು ಮೆಸೇಜ್ ಬರುತ್ತೆ ಮೊಬೈಲ್ಗೆ. ಆಮೇಲೆ ನಾವು ಅಮೌಂಟ್ ಕೊಟ್ಟು ರೂಮ್ ಅಲಾಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಅಷ್ಟರಲ್ಲಿ ಇಬ್ಬರು ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು, ತಂದೆ ಮಗ. ಸೊ ನನ್ನ ಮಗ ಅಂತೂ ನನಗೆ ತಲೆ ಬೋಳ್ಸೋದು ಬೇಡ, ನನಗೆ ಹೆಬ್ಬುಲಿ ಕಟ್ಟಿಂಗ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಕೊನೆಗೂ ಬೋಳಿಸ್ತಾಯಿದ್ರು. ಅಳ್ತಾ ಇದ್ದ ಅವನು. ಅವ್ರ ತಂದೆದು ತಲೆ ಬೋಳ್ಸೋವರೆಗೂ. ಕೊನೆಗೆ ನಮ್ಮ ಹಸ್ಬೆಂಡ್ ಸಹ ಮುಡಿ ಕೊಟ್ಟರು. ಇಲ್ಲಿ ಸ್ನಾನ ಮಾಡಿಸಿ ಇಬ್ಬರಿಗೂ. ನನ್ನ ಮಗನಿಗೆ ನಾವು ಬೊಟ್ಟನ್ನು ಹಾಕಿಸ್ತಾ ಇದ್ದೀವಿ. ನೋಡಿ ಹೇಗೆ ಕಾಣ್ತಾ ಇದೆ. ಕೊನೆಗೆ ಮತ್ತೆ ನೋಡಿದ್ವಿ ಬಂದು. ಆದರೂ ಮೆಸೇಜ್ ಬಂದಿರಲೇ ಇಲ್ವ. ನಾಟ್ ರಿಜಿಸ್ಟರ್ಡ್ ಅಂತ ಬರ್ತಾಯಿತ್ತು ರೂಮ್ದು. ಸೊ ನೋಡೋಣ ಬಿಡು, ಬ್ಯಾಗ್ ಎಲ್ಲ ತೊಗೊಂಡು ಒಳಗಡೆನೇ ಇಟ್ಟು ದರ್ಶನಕ್ಕೆ ಹೋದ್ರಾಯ್ತು ಅಂತ ಬ್ಯಾಗೆಲ್ಲ ತೊಗೊಂಡೆ ನಾವು ದರ್ಶನಕ್ಕೆ ಹೋಗ್ತಾಯಿದ್ವಿ. ತುಂಬ ದರ್ಶನ ಲೇಟಾಯಿತು. ನಾವು ಹೆಚ್ಚು ಕಡಿಮೆ ಈವ್ನಿಂಗ್ 4 ಗಂಟೆಗೆ ದರ್ಶನಕ್ಕೆ ಹೋದ್ವಿ. ನಮಗೆ ದರ್ಶನಕ್ಕೆ ಒಳಗಡೆ ಹೋಗಿ ಅವರು ವೇಟಿಂಗ್ ರೂಮ್ಗೆ ಹಾಕಿದ ಮೇಲೆ ಮೆಸೇಜ್ ಬಂತು ಮೊಬೈಲ್ಗೆ. ಹಾಗೆ ಅಲ್ಲಿ ಒಬ್ಬರು ಹೇಳಿದರು, ಆ ಮೆಸೇಜ್ ಬಂದು 1:30 ಗಂಟೆ ಅಷ್ಟರಲ್ಲಿ ನೀವು ಹೋಗಿ ರೂಮ್ಗೆ ರೀಚ್ ಆಗಬೇಕು, ಇಲ್ಲಾಂದರೆ ಮತ್ತೆ ಮೊದಲಿಂದ ಪ್ರೊಸೆಸ್ ಆಗುತ್ತೆ ಅಂತ. ಹೇಗಿದ್ದರೂ ಒಳಗೆ ಇದ್ವಲ್ಲ, ಆಮೇಲೆ ಹೋದ್ರಾಯ್ತು ಅಂತ ನೋಡಿದ್ವಿ. ವೇಟಿಂಗ್ ರೂಮ್ನಲ್ಲಿ ತುಂಬ ರಶ್ ಇತ್ತು. ಸೊ ನಮಗೆ ನೈಟ್ 11 ಗಂಟೆವರೆಗೂ ಫಸ್ಟ್ ವೇಟಿಂಗ್ ರೂಮ್ನಲ್ಲಿ ಇಟ್ಟಿದ್ದರು. ಹಾಗೆ ನೆಕ್ಸ್ಟ್ ನೈಟ್ 11 ಗಂಟೆಗೆ ಸೆಕೆಂಡ್ ವೇಟಿಂಗ್ ರೂಮ್ಗೆ ಹಾಕಿದರು. ಪೂರ್ತಿಯಾಗಿ ನೈಟೆಲ್ಲ ವೇಟಿಂಗ್ ರೂಮ್ನಲ್ಲೇ ಕಳೆದ್ವಿ ನಾವು. ಹಾಗೆ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ದರ್ಶನ. ಆ ದೇವರನ್ನು ಕಣ್ ತುಂಬ್ಕೋಬೇಕು ಅಂತ ಎಲ್ಲರೂ ತುಂಬ ಪ್ರೀತಿಯಿಂದ ಕಾಯ್ತಾ ಇದ್ವಿ. ಬೆಳಿಗ್ಗೆ 10:30ವರೆಗೂ ಅದೇ ವೇಟಿಂಗ್ ರೂಮ್ನಲ್ಲಿದ್ದು 10:30ಗೆ ನಮ್ಮನ್ನು ಬಿಟ್ಟರು. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಸೊ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ವಿ. ತುಂಬ ಖುಷಿ ಆಗ್ತಾಯಿತ್ತು. 5 ಸೆಕೆಂಡ್ ನಾವು ತಿರುಪತಿ ತಿಮ್ಮಪ್ಪನ ದರ್ಶನನ ಮಾಡ್ತೀವಲ್ವ, ಅದರಿಂದ ಸಿಗೋ ಆನಂದನೇ ಬೇರೆ. ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಕ್ಲೀನಾಗಿತ್ತು ತಿರುಪತಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಒಂದು ಕಸನೂ ಸಹ ಬೀಳೋದಿಲ್ಲ. ಸೊ ನೆಮ್ಮದಿಯಿಂದ ದರ್ಶನವನ್ನು ಮಾಡಿದ್ವಿ. ಹಾಗೆ ನನ್ನ ಮಗನ ಡ್ರೆಸ್ ನೋಡಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಇದನ್ನು ತಿರುಪತಿನಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು ಅಂತ ಅಲ್ಲೇ ತೊಗೊಂಡೆ. ಅದು ಅವನಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೆಮ್ಮದಿಯಿಂದ ಎಲ್ಲರೂ ಖುಷಿಯಾಗಿ ದರ್ಶನವನ್ನು ಮಾಡ್ಕೊಂಡ್ವಿ. ನೋಡಿ, ಇದೆಲ್ಲ ಶಾಪಿಂಗ್ ಮಾಲ್ಸ್ ಎಲ್ಲ ಟಿ ಟಿ ಡಿ ಅವ್ರದ್ದೇ. ಇದೆಲ್ಲ ಶಾಪಿಂಗ್ ಮಾಲ್ಸ್ ಎಲ್ಲ ಟಿ ಟಿ ಡಿ ಅವ್ರದ್ದೇ ಉಸ್ತುವಾರಿ ಇರುತ್ತೆ. ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಎಲ್ಲ ಕಡೆ. ಸೊ ನೋಡಿ ಎಷ್ಟು ಚೆನ್ನಾಗಿವೆ ಒಂದೊಂದು ಐಟಮ್ಸ್ ಎಲ್ಲ. ಎಷ್ಟು ಕ್ಲೀನಾಗಿದೆ ನೋಡಿ. ರಸ್ತೆ ಎಲ್ಲ ಒಂದು ಕಸನೂ ಎಲ್ಲೂ ಬಿದ್ದಿಲ್ಲ. ಯಾರೇ ಏನೋ ಒಂದು ಕಸ ಹೋಗಿದ್ರು ಇಮಿಡಿಯೇಟಾಗಿ ಕಸನ ತೆಗೆದುಕೊಂಡು ಡಸ್ಟ್ಬಿನ್ನಲ್ಲಿ ಹಾಕೋಕ್ಕೆ ಅಲ್ಲಿ ಜನ ಇರ್ತಾರೆ.
ನೋಡಿ ನಾವು ಧರ್ಮ ದರ್ಶನವನ್ನು ಮಾಡಿದ್ವಿ. ನೋಡಿ ನನ್ನ ಮಗ ಹೇಗೆ ಹೋಗ್ತಾ ಇದ್ದಾನೆ. ಸ್ವಲ್ಪನೂ ಅವನು ಕಾಡಲಿಲ್ಲ, ಯಾರಿಗೂ ಎತ್ಕೊಳ್ಲಿಲ್ಲ. ಸೊ ಅವನು ಆರಾಮಾಗಿ ನಡ್ಕೊಂಡೇ ಬಂದ. ಒಳಗಡೆ ವೇಟಿಂಗ್ ರೂಮ್ಸ್ನಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ. ಟಿಫಿನ್ದು, ಟೀ, ಕಾಫಿ, ಡಿನ್ನರ್, ವಾಶ್ರೂಮ್ಸ್ ಎಲ್ಲನೂ ನೀಟಾಗಿ ಇರುತ್ತೆ. ಸೊ ಇಲ್ಲಿದ್ದ ನಮ್ಮನ್ನು ವೇಟಿಂಗ್ ರೂಮ್ಗೆ ಹಾಕ್ತಾರೆ. ನೆಕ್ಸ್ಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಆದರೆ ತುಂಬ ರಶ್ ಇರುತ್ತೆ. ಹಾಗೆ ಅದು ಆ್ಯಕ್ಚುಲಿ ನಾವು ಈ ಮಿಡ್ ಟೈಮಲ್ಲಿ ಹೋಗಿರೋದ್ರಿಂದ ಅಷ್ಟೇನೂ ರಶ್ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ಮಕ್ಕಳದ್ದು ಎಕ್ಸಾಮ್ಸ್ ಇರುತ್ತೆ ಅಲ್ವಾ, ಸೊ ರಜಾ ಬಿಟ್ಟ ಮೇಲೆ ಮತ್ತೆ ತುಂಬ ರಶ್ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ ನನ್ನ ಮಗ ಹೇಗೆ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ. ನೋಡಿ ಪೂರ್ತಿಯಾಗಿ ದರ್ಶನಕ್ಕೆ ಹೋಗುವಾಗ ವಿಡಿಯೋನ ಮಾಡ್ಕೊಂಡಿದ್ದೀನಿ. ತಂದೆ ಮುಡಿ ಕೊಡೋವರೆಗೂ ತಾನು ಸಹ ತುಂಬ ಅಳ್ತಾ ಇದ್ದ. ಕೊನೆಗೂ ಮುಡಿ ಕೊಟ್ಟು ಎಲ್ಲ ರೆಡಿಯಾಗಿ ಬಂದ್ವಿ. ಖುಷಿ ಆಗ್ತಾಯಿತ್ತು. ನಾವು ಮದುವೆ ಆದಾಗಿದ್ದ ಒಂದು ಸಲನೂ ತಿರುಪತಿಗೆ ಹೋಗಿರಲೇ ಇಲ್ವ. ನನ್ನ ಮಗ ಹುಟ್ಟಿದ ಮೇಲೆ ಹೋಗಬೇಕು ಅಂದ್ಕೊಂಡ್ವಿ, ಅದು ಸಹ ಆಗಲಿಲ್ಲ. ಮನೆ ಗೃಹ ಪ್ರವೇಶ ಆದಮೇಲೆ ಹೋಗಬೇಕು ಅಂದು ಮತ್ತು 4 ತಿಂಗಳು ಕಳೀತು, ಹೋಗೋಕ್ಕೆ ಆಗಲಿಲ್ಲ. ಸೊ ನೋಡೋಣ, ಈ ಸಲ ಹೋಗೇ ಬಿಡೋಣ ಅಂತ ಟ್ರೈನ್ ಬುಕ್ ಮಾಡಿ ಹೋಗೇ ಬಿಟ್ವಿ. ತುಂಬ ಖುಷಿ ಆಗ್ತಾಯಿತ್ತು. ನೋಡಿ ಎಲ್ಲರೂ ವೇಟಿಂಗ್ ರೂಮ್ನಲ್ಲಿ ಹಾಕ್ತಾಯಿದ್ದಾರೆ. ವೇಟಿಂಗ್ ರೂಮ್ ಹಾಕಿದ ಮೇಲೆ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಸೊ ಅಲ್ಲಿ ಒಂದು ಫೋಟೋನ ಸಹ ತೆಗೆಸ್ಕೊಂಡ್ವಿ. ನೋಡಿ ದರ್ಶನ ಮಾಡಿಕೊಂಡು ಬೆಳಗ್ಗೆ ಆಚೆ ಬಂದ್ವಿ. ತುಂಬ ಖುಷಿ ಆಗ್ತಾಯಿತ್ತು. ಮನಸ್ಸಿಗೆ ಒಂಥರ ನೆಮ್ಮದಿ. ದೇವಸ್ಥಾನದಲ್ಲಿ ಸಿಗೋವಂಥ ನೆಮ್ಮದಿ ಎಲ್ಲೂ ಸಿಗಲ್ಲ ಅಲ್ವಾ. ಸೊ ನೈಟ್ ಟ್ರೈನಿಗೆ ಮತ್ತೆ ನಾವು ಊರಿಗೆ ಬರ್ತಾಯಿದ್ವಿ. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ರೈಲ್ವೆ ಸ್ಟೇಷನಲ್ಲಿ. ನೈಟ್ 9:30ಕ್ಕೆ ಬಿಟ್ಟು ಮತ್ತೆ ಬೆಳಿಗ್ಗೆ 8:30 ಅಷ್ಟರಲ್ಲಿ ಧಾರವಾಡನ ರೀಚ್ ಆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.